ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಚಿಂಚಣಿ ಶಿವಪ್ರಸಾದ್ ಸ್ವಾಮೀಜಿ ಹಾಗೂ ಗ್ರಾಮಸ್ಥರು ಬೆಂಬಲ ಸೂಚಿಸಿ ಚಿಕ್ಕೋಡಿ ಜಿಲ್ಲೆಯಾಗಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆ ಸಿಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳು ಸಾಥ್ ನೀಡಿದರು. ಬಸವ ವೃತ್ತದಲ್ಲಿ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಒತ್ತಾಯಿಸಿದರು. ಬಳಿಕ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಪ್ರಸಾದ್ ಸ್ವಾಮೀಜಿ ಅವರು ಮಾತನಾಡಿ, ಲಿಂಗೈಕ್ಯ ಅಲ್ಲಮಪ್ರಭು ಸ್ವಾಮೀಜಿಯವರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದರು. ಆ ಹೋರಾಟ ಮುಂದುವರಿದಿದೆ. ಚಿಕ್ಕೋಡಿಯಲ್ಲಿ ಬಹುತೇಕ ಎಲ್ಲ ಕಚೇರಿಗಳು ಬಂದಿವೆ. ಇನ್ನು ಕೆಲ ಕಚೇರಿಗಳು ಬಂದರೆ ಜಿಲ್ಲಾ ಸ್ಥಾನಮಾನ ಹೊಂದುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದರು. ಬಳಿಕ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ SY ಹಂಜಿ ಅವರು ಮಾತನಾಡಿ, ಚಿಕ್ಕೋಡಿ ಜಿಲ್ಲೆಗಾಗಿ ಸಚಿವ ಸತೀಶ್ ಜಾರಕಿಹೊಳಿ, ಚಿಕ್ಕೋಡಿ ಲೋಕಸಭಾ ಸದಸ್ಯರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ, ದುರ್ಯೋಧನ ಐಹೊಳೆ ಹಾಗೂ ಶಶಿಕಲಾ ಜೊಲ್ಲೆ ಅವರು ಧ್ವನಿ ಎತ್ತಿದ್ದು ಸ್ವಾಗತಾರ್ಹ. ಈ ಬಾರಿ ಚಿಕ್ಕೋಡಿ ಜಿಲ್ಲಾ ಘೋಷಣೆಯಾಗುತ್ತೆ ಎಂಬ ಆಶಾಭಾವನೆ ಇದೆ ಎಂದರು. ಸಮಾಜ ಸೇವಕ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಹಲವು ಜನ ಹೋರಾಟಗಾರರು ಮೃತರಾದರು, ಆದರೂ ಕೂಡ ಜಿಲ್ಲೆ ಆಗುತ್ತಿಲ್ಲ. ಈ ಕುರಿತಂತೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಸದನದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಎಂದರು. ಇದೇ ಸಂದರ್ಭದಲ್ಲಿ ರುದ್ರಪ್ಪ ಸಂಗೆಪ್ಗೋಳ್, ಸುರೇಶ್ ಬ್ಯಾಕುಡೆ, ಸಂಜು ಬಡಿಗೇರ್, ಚಂದ್ರಶೇಖರ್ ಅರ್ಬಾವಿ, ಕೃಷ್ಣ ಕೆಂಚನ್ನವರ್, ಕುಮಾರ್ ಗುಡಿ, ರಮೇಶ್ ಕರ್ನೂರೆ, ಅಪ್ಪಣ್ಣ ಚೌಗ್ಲಾ, ಸಂದೀಪ್, ಮಲ್ಲಿಕಾರ್ಜುನ್ ಮಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೋರಾಟ ಜಿಲ್ಲೆಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಏತಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಏ ಅಣ್ಣ ಹಿಂದ್ ಬಾ. ಅದಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಸೈಡ್ ಇವತ್ತಿನ ದಿನ ಚಿಂಚನೆ ಸಿದ್ಧ ಸಂಸ್ಥಾನ ಮಠದ ವತಿಯಿಂದ ಹಾಗೂ ಚಿಂಚನೆ ಎಲ್ಲ ಸದ್ಭಕ್ತರು ಸೇರಿಕೊಂಡು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಇವತ್ತಿನ ದಿನ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಸುಮಾರು 30 ವರ್ಷಗಳಿಂದ ಪರಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಮತ್ತು ನಮ್ಮ ಮಕ್ಕಳೆಲ್ಲ ಶಿಕ್ಷಣವಂತರಾಗಬೇಕು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುರುಗಳು ಸುಮಾರು 25-30 ವರ್ಷಗಳಿಂದ ಇಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ಹಂಜಿ ಸರ್ ಆಗಿರ್ಬೋದು, ನಮ್ಮ ಹುಕ್ಕೇರಿಯವರಾಗಿರ್ಬೋದು, ನಮ್ಮ ಚಂದ್ರಕಾಂತ್ ಹುಕ್ಕೇರಿಯವರಾಗಿರ್ಬೋದು, ಸಂಜೀವಣ್ಣವರಾಗಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಒಟ್ಟಾರೆ ಅವರು ಸ್ಟ್ರೈಕ್ ಕುಂತಿರೋದ್ರ ಉದ್ದೇಶ ಏನು ಅಂತಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಹಾಗಾಗಿ ಎಲ್ಲ ರೀತಿಯಿಂದನೂ ಇವತ್ತು ಚಿಕ್ಕೋಡಿಯಲ್ಲಿ ಆಫೀಸ್ಗಳು ಬಂದಿವೆ. ಯಾವುದೇ ಆರ್ಥಿಕ ಹೊರೆ ಸರ್ಕಾರಕ್ಕೆ ಬೀಳೋದಿಲ್ಲ. ಹಾಗಾಗಿ ಈಗ DC ಆಫೀಸ್ ಒಂದು ನಮ್ಮ ಚಿಕ್ಕೋಡಿಗೆ ಬಂದುಬಿಟ್ರೆ ಪೂರ್ಣ ಆಗಿಬಿಡುತ್ತದೆ. ಆ ಸಲುವಾಗಿ ಎಲ್ಲ ಆಫೀಸ್ಗಳು ಈಗ ಆಲ್ರೆಡಿ ಚಿಕ್ಕೋಡಿಯಲ್ಲಿ ಬಂದಿವೆ. ಹಾಗಾಗಿ ಸರ್ಕಾರದವರು ಈ ಕಡೆ ಗಮನವನ್ನು ಹರಿಸಿ ಆದಷ್ಟು ಬೇಗ ಚಿಕ್ಕೋಡಿಯನ್ನು ಜಿಲ್ಲೆ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಕ್ಕೆ ನಮ್ಮ ಸಂಸ್ಥಾನ ಮಠದ ಪರವಾಗಿ ಹಾಗೂ ಸದ್ಭಕ್ತರ ಪರವಾಗಿ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ನಮ್ರಪೂರ್ವಕವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಚಿಕ್ಕೋಡಿಯನ್ನು ಆದಷ್ಟು ಬೇಗ ಜಿಲ್ಲಾ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ನಾವು ಇದೊಂದು ಸರಿ ಹಿಂದೆ ಹೋಗಿ ಬಂದಿದ್ದಾರೆ ಎಲ್ಲ ಗುರುಗಳು. ನಮ್ಮ ಚಿಕ್ಕೋಡಿ ಜಿಲ್ಲೆ ತಾಲೂಕಿನ ಎಲ್ಲ ಗುರುಗಳು ನಡಿಸಿ ಜಗದ್ಗುರುಗಳನ್ನು ಮೊದಲುಗೊಂಡು ಚಿಕ್ಕೋಡಿ ಸ್ವಾಮೀಜಿಯವರನ್ನು ಮೊದಲುಗೊಂಡು ಎಲ್ಲ ಸ್ವಾಮೀಜಿಯವರು ನಮ್ಮ ಈಗ ಆಲ್ರೆಡಿ CM ಅವರನ್ನು ಮೊದಲೊಂದು ಸಾರಿ ಭೇಟಿಯಾಗಿ ಬಂದಿದ್ದಾರೆ. ಮತ್ತೊಂದು ಸಾರಿ ಏನಾದರೂ ಸಮಯ ಸಿಕ್ಕರೆ ನಾವು ಹೋಗಿ ಬಂದು CM ಅವ್ರ ಜೊತೆ ಚರ್ಚೆಯನ್ನು ಮಾಡಿ ನಮ್ಮ ಜಿಲ್ಲೆ ಮಾಡಬೇಕು ಅಂತೇಳಿ CM ಅವರಿಗೆ ನಾವು ಮನವಿಯನ್ನು ಇನ್ನೊಂದು ಸರಿ ಮಾಡ್ಕೊಳ್ತೀವಿ.
ಕಳೆದ 3 ದಶಕದಿಂದ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೀತಾ ಇದೆ. ಅನೇಕ ಮಹನೀಯರು ಈ ಹೋರಾಟದಲ್ಲಿ ನಿರತರಾಗಿ ಇವತ್ತು ನಮ್ಮ ಜೊತೆಗೆ ಅವರಿಲ್ಲ. ಆದಾಗ್ಯೂ ಕೂಡ ಈ ಚಳಿಗಾಲದ ಅಧಿವೇಶನದೊಳಗೆ ಬಹುಶಃ ನಮ್ಮ ಭಾಗದ 18 ಜನ ಶಾಸಕರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ಮೊದಲ ಪ್ರಾಶಸ್ತ್ಯವನ್ನ ನೀಡಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಜೊತೆಗೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ವಿಚಾರದಿಂದ ನಮ್ಮ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಅಷ್ಟೇ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಮುತುವರ್ಜಿ ವಹಿಸಿ ಈಗಾಗಲೇ ಚಿಕ್ಕೋಡಿ ಮೊದಲ ಪ್ರಾಶಸ್ತ್ಯವನ್ನು ನೀಡಬೇಕು ಹಾಗೆ ಅಂತ ತಿಳ್ಕೊಂಡು ಇವತ್ತ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ ನಿನ್ನಿನ ದಿವಸ ನಮ್ಮ ಭಾಗದ ನಮ್ಮ ಚಿಕ್ಕೋಡಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಬರೀ ನಮಗೆ ಜಿಲ್ಲೆ ಮಾಡೋದು ಅಷ್ಟೇ ಅಲ್ಲ, ಇದಕ್ಕೆ ಅನುದಾನವನ್ನು ಕೂಡ ಕೊಡಬೇಕು. ಅನುದಾನವನ್ನು ಕೊಟ್ಟಾಗ ಮಾತ್ರ ಜಿಲ್ಲೆ ಪರಿಪೂರ್ಣ ಆಗ್ತಾ ಇದೆ ಅನ್ನತಕ್ಕಂಥ ಮಾತನ್ನ ನಿನ್ನಿನ ದಿವಸ ಒತ್ತಾಯ ಮಾಡಿದ್ದಾರೆ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಈಗ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತ 55 ಆಫೀಸ್ಗಳು ಬಂದಿದೆ. ಇನ್ನು ನಮಗೆ ಕಲೆಕ್ಟರ್ ಆಫೀಸ್ ಬರಬೇಕು, ಪೊಲೀಸ್ SP ಆಫೀಸ್ ಬರಬೇಕು, ಆಮೇಲೆ ZP ಕಾರ್ಯದರ್ಶಿ ಆಫೀಸ್ ಬರಬೇಕು. 3 ಆಫೀಸ್ಗಳು ಬಂದ್ರೆ ನಮ್ಮ ಈ ಏನು ಕ್ರಿಯೆ ಇದೆಯಲ್ಲ ಅದೆಲ್ಲ ಪರಿಪೂರ್ಣ ಆಗ್ತಾ ಇದೆ. ನಿಜವಾಗಿಯೂ ಕೂಡ ತಾವ್ಯಾರು ಭಾವನಾತ್ಮಕವಾಗಿ ಇಲ್ಲಿ ನಾವು ಯಾರು ವರ್ತಿಸಬಾರ್ದು. ಯಾಕಂದ್ರೆ ಎಮೋಷನಲ್ ಮಾಡೋದ್ರಿಂದ ನಮ್ಗೆ ಒಂದು ರೀತಿ ಒಳಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಕೆಲವು ವಿಷಯಗಳನ್ನು ಗೌಪ್ಯವಾಗಿ ಇಟ್ಕೊಂಡು ನಾವು ತಮ್ಮ ಎದುರಿಗೆ ಬಂದಿದ್ದೇವೆ. ನಮಗೆ ಚಿಕ್ಕೋಡಿ ಜಿಲ್ಲೆ ಆಗತಕ್ಕಂಥ ಸಿಹಿ ಸುದ್ದಿಯನ್ನ ನಾವು ಇಷ್ಟರೊಳಗೆ ತಮಗೆ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮ್ಮ ಎದುರಿಗೆ ತರಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. 30 ವರ್ಷದಿಂದ ನಾವು ಜಿಲ್ಲಾ ಸಲುವಾಗಿ ಹೋರಾಟ ಮಾಡಕ್ಕಂಥ ವಿಷಯ ನಮಗೆಲ್ಲ ಗೊತ್ತೈತಿ. ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ. ತ್ಯಾಗ ಅಂದ್ರೆ ಈಗ ಕೃಷ್ಣ ಅನ್ನಪುರ ಸ್ವಾಮೀಜಿ ಆಗಲಿ, ಸಂಗಾಪುರ ಹಕ್ಯಾಗಳು, ಮತ್ತು ಶೆಟ್ಟಿ ವಕೀಲರು, ಕಟ್ಟಿಮಣಿ ಸಾಹೇಬರು ಇವರೆಲ್ಲ ಅಂದರೆ ಹೋರಾಟ ಮಾಡಿದ್ರು. ಆದರೆ ಅವ್ರ ನನಸು ಆಗಲಿಲ್ಲ. ಆದರೂ ನಾವು ಸುದ್ದ ಜೀವ ಇರೋವರೆಗೆ ನಾವು ಹೋರಾಟ ಮಾಡೋರು ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಒಂದು ಮಾತು ಹೇಳ್ತೇನೆ ನಿಮ್ಗೆ, ಯಾರೇ ಭಾಷಣ ಮಾಡ್ತಾರಲ್ಲ, ಮಾತು ಹೇಳ್ತಾರಲ್ಲ, ಅದು ನಂಬಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು 30 ವರ್ಷ ಭಾಳ ಕೇಳಿದ್ದೆವು. ಯಾಕಂತಂದ್ರೆ ಕಾಂಗ್ರೆಸ್ ಬಂದಾಗ BJPದವ್ರು ಭಾಷಣ ಮಾಡ್ತಾರೆ, ನಮ್ಮ ಸರ್ಕಾರ ಬರಲಿ ಮಾಡ್ತೇವೆ. BJP ಇದ್ದಾಗ ಕಾಂಗ್ರೆಸ್ದವ್ರು ಭಾಷಣ ಮಾಡ್ತಾರೆ, ಮತ್ತು JDSದವ್ರು ಭಾಷಣ ಮಾಡ್ತಾರೆ. ಸರ್ಕಾರ ಬರೋಕ್ಕಿಂತ ಮೊದಲು ಪ್ರತಿಯೊಂದು ಪಕ್ಷದವ್ರು ಇದನ್ನ ಭಾಷಣ ಮಾಡ್ತಾರೆ. ಮತ್ತು ಯಾರೂ ಯಶಸ್ವಿ ಮಾಡಂಗಿಲ್ಲ, ನುಡಿದಂತೆ ನಡೆಯಂಗಿಲ್ಲ. ಈಗ ಹೇಳ್ತಾರೆ ಚುನಾವಣೆಗಿಂತ 3 ವರ್ಷ ಹೇಳ್ತಾರೆ ನಮ್ಮ ನಾಷ್ಟ ಅಂದರೆ ನಮ್ಮ ಸರ್ಕಾರ ಬರ್ತಾರೆ, ನಿಮ್ಮ ಜಿಲ್ಲಾ ಮಾಡಿ ತೀರ್ತೀವಿ, ಮೊದಲನೇ ಕೆಲಸ ಅದ ಅಂತ ಹೇಳ್ತಾರೆ. 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಮಲಗಿತ ನಾವು ಪ್ರಶ್ನೆ ಮಾಡ್ತೀವಿ. ನಾವು ಯಾವ ಸರ್ಕಾರ ಇರಲಿ, ಮತ್ತು ಪ್ರಶ್ನೆ ಮಾಡೋದು ಯಾವಾಗ ಆಡಳಿತ ಪಕ್ಷದವ್ರು ಪ್ರಶ್ನೆ ಮಾಡಬೇಕಾಗ್ತೈತಿ. ಈಗ ಮನ್ಯಾಗ ಕೂತವ್ರಿಗೆ ಪ್ರಶ್ನೆ ಮಾಡಿ ಉಪಯೋಗ ಇಲ್ಲ, ಈಗ ಯಡಿಯೂರಪ್ಪ ಪ್ರಶ್ನೆ ಮಾಡಿ ಉಪಯೋಗ ಇಲ್ಲ. ನಾವು ಪ್ರಶ್ನೆ ಏನು ಮಾಡೋದೈತೆ ಸಿದ್ದರಾಮಯ್ಯ ಸಾರಿಗೆ ಪ್ರಶ್ನೆ ಮಾಡಬೇಕು. ನೀವು ಯಾಕೆ ಆಡಳಿತ ಬಂದು ನೀವು ವಚನ ಕೊಟ್ಟು ಹೋಗಿದ್ದೀರಿ? ನೀವು ನುಡಿದಂತೆ ನಡೆದ ಸರ್ಕಾರ 2.5 ವರ್ಷ ತನಕ ನಿಮ್ಮ ಪರವಾಗಿದ್ದು ನಾವು ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಕತ್ತಿದ್ದೆವು. ನಾವು ಎಲ್ಲರ ಬಗ್ಗೆ ವಿಚಾರಿದ್ದು. ಈಗ ನಾವು ನಂಬಕ್ಕೆ ತಯಾರಿಲ್ಲ. ಯಾಕಂದ್ರೆ ನೀವು ನುಡಿದಂತೆ ನಡೆದಿಲ್ಲ. 2.5 ವರ್ಷ ಆಯ್ತು. ಇನ್ನೂ ಸುಳ್ಳು ಹೇಳ್ತೀರಿ ನೀವು. ವಿಧಾನಸಭೆದ ನಾಟಕ ಮಾಡ್ತೀರಿ ನೀವು. ನಾಟಕ ಸಲ ಸುಳ್ಳು ಮಾತಾಡ್ತೀರಿ. ಅಲ್ಲ, ಅಂತ ಜನಪ್ರತಿನಿಧಿಗಳು ಪ್ರಶ್ನಿಸುವಂತ ಕೆಲಸ ಮಾಡಿದ್ರೆ ಆನಂದ್ ಸಿಂಗ್ ಕಾನೂನು ಬೇರೆ ಐತೋ, ಭಾರತದ ಕಾನೂನು ಐತೋ. 24 ಜಿಲ್ಲಾ ಮಾಡಿದೆಲ್ಲ ಸಮಾಜಕ್ಕೆ ಗೊತ್ತೈತೆ. ಸಮಾಜಕ್ಕೆ ಗೊತ್ತೈತಿ. ಯಾಕೆ ಮಾಡಂಗಿಲ್ಲ? ನಿಮ್ಮ ಮಾಡೋ ಮನಸ್ಸಿಲ್ಲ. ನೀವು ನಾಟಕ ಮಾಡಕತ್ತೀರಿ, ಮಂದಿನ ಮೋಸ ಮಾಡಕತ್ತಿದ್ದೀರಿ, ಸುಳ್ಳು ಹೇಳ್ತೀರಿ. ಸುಳ್ಳು ಹೇಳೋ ಸರ್ಕಾರ, ಎಲ್ಲ ಜನರ ಪ್ರತಿನಿಧಿಗಳು ಸುಳ್ಳಿದಾರು. ಸರ್ಕಾರ ಸುಳ್ಳು ಐತಿ. ನಾ ಇವತ್ತೇನಿದೆ ಕರ್ನಾಟಕ ಸರ್ಕಾರ ವಿರುದ್ಧ ನಾ ಧಿಕ್ಕಾರಕ್ಕೆ ಹೋಗ್ತೇನೆ. ನಾ ಇವತ್ತು ಸುಳ್ಳು ಹೇಳ್ತಾರೆ. ಈಗ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ನಾಯಕರು ನಿಮಗೆ ಭರವಸೆ ಕೊಟ್ಟರು ಚಿಕ್ಕೋಡಿ ಜಿಲ್ಲಾ ಮಾಡ್ತಾನೆ ನೋಡ್ರಿ, RD ಗ್ರೌಂಡ್ದಾಗ ಸಾರ್ವಜನಿಕ ಸಭೆದಾಗ ಮಾತಾಡಿದಾರೆ. ಯಾರು ಮಾತಾಡಿದಾರೆ? ಗಣೇಶ್ ಹುಕ್ಕೇರಿ ಶಾಸಕರು ಮಾತಾಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಮಾತಾಡಿದ್ದಾರೆ, ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಸ್ವಲ್ಪ ವಯಸ್ಸಾದವರು ಮೊದಲಿನಂಗೆ ಅವ್ರಿಗೆ ಓಡಾಡಕ್ಕೆ ಆಗೋದಿಲ್ಲ. ಆದ್ರೆ ಅವ್ರು ಗಣೇಶ್ ಹುಕ್ಕೇರಿ ಅವರು
ಜೋರಾಗಿ ಮಾತಾಡಬೇಕಿತ್ತು, ಟೇಬಲ್ ತಟ್ಟಿ ಮಾತಾಡಬೇಕಿತ್ತು. ವಿನಂತಿ ಮಾಡೋದು ಜೋರಿಲ್ಲ, ನಾನು ಉಪಕಾರ ಕೊಡಂಗಿಲ್ಲ. ವಿನಂತಿ ಮಾಡೋದು ಬೇಡ, ಜೋರ್ದಾಗಿ ಕೇಳ್ರಿ. ಇವ್ರು ಹೆಂಗೆ ಕೇಳ್ರಿ, ರಾಯಬಾಗ್ ಶಾಸಕರು ಹೆಂಗೆ ಕೇಳಿದ್ರು ಅವ್ರು, ಯಾಕೆ ಮಾಡಂಗಿಲ್ಲ ಅಂತ ಕೇಳಿದ್ರು. ಇವ್ರು ಯಾಕೆ ಮಾಡೋದು ಬೇಡ, ನೀವು ವಿನಂತಿ ಮಾಡಿದ್ರಿ ಶಾಸಕರ, ವಿನಂತಿ ಮಾಡಬೇಡ್ರಿ, ನೀವು ಕ್ರಾಂತಿ ಮಾಡ್ರಿ, ಅಲ್ಲಿ ನಿಮ್ಮ ಹಿಂದೆ ನಾವು ಇದೇವು, ಏನು ಮಾಡ್ತಾರೆ ನೋಡೋಣ ಅವ್ರು. ಹುಣ್ರಿ ಅಲ್ಲಿ ಬಾವಿಗೆ ಇಳೀರಿ, ಅಲ್ಲಿ ನೀವು ಹೋರಾಟ ಮಾಡಿರಿ, ನಾವು ಇಲ್ಲಿ ಹೋರಾಟ ಮಾಡ್ತೀವಿ, ನೀವು ಸದನದೊಳಗೆ ಹೋರಾಟ ಮಾಡಿರಿ. ಸದನ ಕುಂಡ್ರಿ, ನೀವು ಕುರ್ಚಿ ಬಿಡಿ ತೆಳ್ಕೊಂಡು ನಮ್ಮ ಜಿಲ್ಲಾ ಮಾಡಿಸಿ ಹೇಳಂಗಿಲ್ಲ ಅಂತ ಹೇಳ್ರಿ. ನಾವು ನಿಮ್ಮಿಂದ ಇದ್ದೇವೆ ಶಾಸಕರೇ.